ಎಚ್ ಡಿ ಕೋಟೆನಲ್ಲಿ ಇದ್ದೀವಿ. ಅಕ್ರಮ ರಿಸಲ್ಟ್ಗಳು ಮತ್ತೆ ಏನು ಸಫಾರಿ ಬಂದ್ ಮಾಡಿ ಅಂತೇಳಿ ನಾವು ಇವತ್ತು ಏನು ನಮ್ಮ KRS ಪಕ್ಷದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನೇ ಆಗ್ಲಿ ಇವತ್ತು ನಾವು ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಇದು ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ರೈತರಿಗೆ ತೊಂದರೆ ಆಗ್ತಿರೋದ್ರಿಂದ ಅಕ್ರಮ ರಿಸಲ್ಟ್ಗಳು ಕಾಡನ್ನು ಒತ್ತುವರಿ ಮಾಡ್ತಾ ಇರೋದು ಬಿಟ್ಟು ಬದಬೇಕು, ನಮ್ಮ ಜೊತೆ ಕೈಗೂಡಿ ಸಪೋರ್ಟ್ ಮಾಡ್ಬೇಕು. ಯಾಕೆಂದ್ರೆ ನಾವು ಇವತ್ತು ರೈತರಿಗೋಸ್ಕರ ನಾವು ಹೋರಾಟ ಮಾಡ್ತಿರೋಂಥದ್ದು ಇವತ್ತು. ಆಯ್ತಾ, ನಾವೇನು ಬಂದು ಇಲ್ಲಿ ನಮ್ಗೆ ಬರುತ್ತೆ ಅಂತ ಏನು ಹೇಳಿ ಮಾಡ್ತೇವೆ. ನಾನು ರೇವಣ್ಣ ನಾಯಕ ಅಂತ ಹೇಳಿ KRS ಪಕ್ಷದ ಮೈಸೂರು ಜಿಲ್ಲಾ ಗ್ರಾಮಾಂತರ ಘಟಕ ಉಪಾಧ್ಯಕ್ಷರು. ಬಂಧುಗಳೇ, ಇವತ್ತು ನಾವು HD ಕೋಟೆ ತಾಲೂಕಿನಲ್ಲಿ ಇವತ್ತು ಏನು ಅಕ್ರಮ ರಿಸಲ್ಟ್ಗಳು ಮತ್ತೆ ಅಕ್ರಮವಾಗಿ ರಿಸಲ್ಟ್ಗಳು ಮಾಡ್ತಿರುವಂತ ಮತ್ತು ಪ್ರಾಣಿಗಳನ್ನ ಸಂರಕ್ಷಿಸೋಣ ಮತ್ತು KRS ಪಕ್ಷದ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಬಂಧುಗಳೇ, ಇವತ್ತು ಏನು ಶುಕ್ರವಾರ 13ನೇ ತಾರೀಕು ಇವತ್ತು ನಾವು HD ಕೋಟೆನಲ್ಲಿ ಇದ್ದೀವಿ. ಅಕ್ರಮ ರಿಸಲ್ಟ್ಗಳು ಮತ್ತೆ ಏನು ಸಫಾರಿ ಬಂದ್ ಮಾಡಿ ಅಂತೇಳಿ ನಾವು ಇವತ್ತು ಏನು ನಮ್ಮ KRS ಪಕ್ಷದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಗದ್ದಿಗೆ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿವರೆಗೂ ಇವತ್ತು ಒಂದು ಜಾಥಾವನ್ನು ಹಮ್ಮಿಕೊಂಡಿರೋದ್ರಿಂದ ಇವತ್ತು ನಮ್ಮ KRS ಪಕ್ಷದ ಇಡೀ ಎಲ್ಲಾ ತಾಲೂಕಿನಿಂದ ನಮ್ಮ KRS ಪಕ್ಷದ ಸೈನಿಕರುಗಳಾಗಿರ್ಬೋದು ಎಲ್ಲ ನಮ್ಮ ಇವರೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಏನು ಹೇಳೋದೆಷ್ಟೇನೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಎಲ್ಲಾ ರೈತ ಸಂಘಟನೆಗಳಾಗಿರ್ಬೋದು, KRS ಪಕ್ಷದ ಸಂಘಟನೆಗಳಾಗಿರ್ಬೋದು, ಮತ್ತೆ ಎಲ್ಲಾ ಕಡೆಯಿಂದ ನಾವು ಎಷ್ಟೆಲ್ಲ ಹೋರಾಟ ಮಾಡ್ತಿದ್ರು ಅಕ್ರಮವಾಗಿ. ಇವತ್ತು ಏನು ರಿಸಲ್ಟ್ಗಳನ್ನ ನಿರ್ಮಾಣ ಮಾಡಿಕೊಂಡು ಎಲ್ಲ ಅಕ್ರಮವಾಗಿ ಮಾಡ್ತಿದ್ದಾರೆ. ಈ ಅಕ್ರಮನ ನಾವು KRS ಪಕ್ಷದಿಂದ ತಡಿಬೇಕು ಅಂತ ಹೇಳಿ ನಾವು ಇವತ್ತೊಂದು ಜಾಥಾ ಹಮ್ಮಿಕೊಂಡಿದ್ದೀವಿ. ಏನೇ ಆಗ್ಲಿ ಇವತ್ತು ನಾವು ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಇದು ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ರೈತರಿಗೆ ತೊಂದರೆ ಆಗ್ತಿರೋದ್ರಿಂದ ಅಕ್ರಮ ರಿಸಲ್ಟ್ಗಳು ಕಾಡನ್ನು ಒತ್ತುವರಿ ಮಾಡ್ತಾ ಇರೋದು ಎಲ್ಲ ಮಾಡ್ತಿರೋದ್ರಿಂದ ರೈತರುಗಳಿಗೆ ಸಮಸ್ಯೆ ಆಗ್ತಿದೆ. ಪ್ರಾಣಿಗಳೆಲ್ಲ ಕಾಡಿನಿಂದ ನಾಡಿಗೆ ಬರ್ತಾ ಇದೆ. ಇದೆಲ್ಲ ತಡಿಬೇಕು. ಈಗ ವನ್ಯಜೀವಿಗಳು ಅಂತಂದ್ರೆ ಅವು ಜೀವನ ಮಾಡೋದ್ ಬೇಡವಾ? ಇವರು ಕಾಡೆಲ್ಲ ಒತ್ತರಿಸ್ಕೊಂಡು ಬಂದು ರಿಸಲ್ಟ್ಗಳು ಮಾಡುವಂಥದ್ದು, ಇವ್ರಿಗೆ ಬೇಕಾಬಿಟ್ಟಿ ಮಾಡುವಂಥದ್ದು ಎಲ್ಲ ಮಾಡ್ತಾ ಇದಾರಲ್ಲ. ಇವತ್ತು ಯಾರು ಸ್ವಾಮಿ ಇದು ಸ್ವತ್ತು? ಯಾರ್ದಿದು? ಸಾರ್ವಜನಿಕರ ಸ್ವತ್ತು. ಆಯ್ತಾ, ಇವರು ಕೋಟಿಗಟ್ಲೆ ಲೂಟಿನ ಹೊಡೆದು ಸರ್ಕಾರದಲ್ಲಿ ಲೂಟಿನ ಹೊಡೆದು ತಗೊಬಂದು ಇಲ್ಲಿ ದುಡ್ಡನ್ನ ಹಾಕ್ತಿದಾರಲ್ಲ. ಯಾರ ದುಡ್ಡು ಸ್ವಾಮಿ? ಅದು 4 ಪ್ರಾಣ ಹೋಗಿದೆ ರೈತರದು. ಎಷ್ಟು ಜನ ಪ್ರಾಣ ಹೋಗಿದೆ. ರೈತರುಗಳನ್ನ ಸಿಂಹಗಳು ಹುಲಿಗಳು ಎಲ್ಲ ತಿಂದು ರೈತರುಗಳಿಗೆ ಎಲ್ಲ ನಷ್ಟ ಮಾಡ್ತಿದೆ. ಆಯ್ತಾ, ಇವತ್ತು ನಮ್ಮ KRS ಪಕ್ಷದ ವತಿಯಿಂದ ನಾವು ಇವತ್ತು ಇದನ್ನ ಏನಾದ್ರೂ ಒಂದು ಹೋರಾಟ ಮಾಡಿ ನಾವು ತಡೆಗಟ್ಟಬೇಕು, ನಮ್ಮ KRS ಪಕ್ಷದಿಂದ ತಡೆಗಟ್ಟಬೇಕು ಅಂತ ಹೇಳಿ ನಾವು ಇವತ್ತು HD ಕೋಟೆನಲ್ಲಿ ಇವತ್ತು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮನ ಎಲ್ಲ ನಮ್ಮ KRS ಪಕ್ಷದ ಸೈನಿಕರುಗಳಾಗಿರ್ಬೋದು, ರೈತರ ಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಇವತ್ತು ಬಂದು ಭಾಗವಹಿಸಿ ನಮ್ಗೆ ಒಂದು ಸಾಥ್ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸರ್, ನಂಜುಂಡಸ್ವಾಮಿ ಅವ್ರದ್ದು ಹುಟ್ಟುಹಬ್ಬನೂ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇವತ್ತು ನಂಜುಂಡಸ್ವಾಮಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ನಮ್ಮ KRS ಪಕ್ಷದ ವತಿಯಿಂದ HD ಕೋಟೆನಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಏನು ಅವರು ಎಷ್ಟೋ ಹೋರಾಟಗಾರರು ನಮ್ಮ ಸ್ವಾಮಿ ಅವರು ಎಷ್ಟು ಹೋರಾಟಗಾರರು ಅಂತಂದ್ರೆ ಅವರು ರೈತ ಪರವಾಗಿ ನಿಂತಿದ್ದಂಥವ್ರು. ಇವತ್ತು ಸರ್ಕಾರಗಳು ಏನ್ ಮಾಡ್ತಿದೆ, ಅವ್ರನ್ನ ಒಂದು ಅಂತ ರೈತರ ಪರ ಹೋರಾಟಗಾರನ ಇವತ್ತು ಯಾವತ್ತೂ ಮುಂದೆ ಬಿಡಲ್ಲ. ಅವ್ರನ್ನ ತುಣಿಯೋದಕ್ಕೆ ನೋಡ್ತದೆ ಹೊರತು ಯಾವ್ದೇ ಕಾರಣಕ್ಕೂ ಮುಂದೆ ಬಿಡಲ್ಲ. ಯಾಕೆಂತಂದ್ರೆ ಅವರು ಮುಂದೆ ಬೆಳೆದ್ ಬಿಟ್ರೆ ನಮ್ಗೆಲ್ಲ ಏನೋ ಅಕ್ರಮ ಅನ್ಯಾಯ ಮಾಡ್ತಾ ಇದಾರೆ, ಅವ್ರಿಗೆ ಇದಾಗಲ್ವಲ್ಲ ಸರ್ ಅವ್ರಿಗೆ. ಆಯ್ತಾ, ಅದು ಹೌದು, ಆದಾಯ ಬರ್ಬೇಕು ಅವ್ರಿಗೆ. ಲೂಟಿನ ಹೊಡೆದಿ ಜನಗಳಿಗೆ ಮರಳು ಮಾಡಿ ಇದ್ ಮಾಡ್ಬೇಕು ಅಂತವ್ರು ಅವರು. ನೋಡಿ, ಇವತ್ತು ಅವರು ಎಂತ ಹೋರಾಟಗಾರರು. ಅಂತವ್ರಿಗೆ ಇವತ್ತು ಒಂದು ಬೆಲೆ ಇಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಎಷ್ಟು ಹಾಳಾಗಿದೆ, ವ್ಯವಸ್ಥೆ ಹಾಳಾಗಿದೆ. ಆಯ್ತಾ, ನಾವು ಇವತ್ತು ಅವರ ಹುಟ್ಟುಹಬ್ಬದ ದಿನ ನಮ್ಮ KRS ಪಕ್ಷದ ವತಿಯಿಂದ HD ಕೋಟೆನಲ್ಲಿ ಅವರ ಒಂದು ಹುಟ್ಟುಹಬ್ಬದ ದಿನನೇ ನಾವು ಕಾರ್ಯಕ್ರಮ ಇಟ್ಟುಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ರೈತರೆಲ್ಲ ಸಪೋರ್ಟ್ ಮಾಡೋದಕ್ಕೆ ಏನು ಹೇಳ್ತೀರಾ? ಸರ್, ರೈತರೆಲ್ಲ ದಯವಿಟ್ಟು ಬದಬೇಕು, ನಮ್ಮ ಜೊತೆ ಕೈಗೂಡಿ ಸಪೋರ್ಟ್ ಮಾಡಬೇಕು. ಯಾಕೆಂದ್ರೆ ನಾವು ಇವತ್ತು ರೈತರಿಗೋಸ್ಕರ ನಾವು ಹೋರಾಟ ಮಾಡ್ತಿರೋಂಥದ್ದು ಇವತ್ತು. ಆಯ್ತಾ, ನಾವೇನು ಬಂದು ಇಲ್ಲಿ ನಮ್ಗೆ ಬರುತ್ತೆ ಅಂತ ಏನು ಹೇಳಿ ಮಾಡ್ತಾ ಇಲ್ಲ. ರೈತರಿಗೋಸ್ಕರನೇ ಹೋರಾಟ ಮಾಡ್ತಿರೋದು. ನಿಮ್ಮ ಅನುಕೂಲತೆಗೆ ನಾವು ಮಾಡ್ತಿರೋಂಥದ್ದು. ಬನ್ನಿ, ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ರೈತರುಗಳೆಲ್ಲ ಬನ್ನಿ. ನಿಮ್ಮ ಒಂದು ಏನು ಕಾಡಲ್ಲಿರೋಂಥ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದೆ, ಅದನ್ನ ನಾವು ತಡೆಗಟ್ಟೋಸ್ಕರನೇ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಬನ್ನಿ ಅಂತ ಹೇಳಿ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. KRS ಪಕ್ಷಕ್ಕೆ, ಕೃಷ್ಣ ರೆಡ್ಡಿ ಅವ್ರಿಗೆ, CN ಅವ್ರಿಗೆ.